ಪ್ರಪಂಚದ ಅತಿ ದೊಡ್ಡ ಗುರು ಎಂದರೆ ಅದು ಸಮಯ. ಅದು ಎಲ್ಲವನ್ನು ಕಲಿಸುತ್ತದೆ. ಈ ಲೈಫ್ ತುಂಬ ಚಿಕ್ಕದು ಕಣ್ರಿ. ಸಣ್ಣ ಸಣ್ಣ ನೆಪ ಇಟ್ಕೊಂಡು ದ್ವೇಷ ಮಾಡ್ತಾ ಕುಂತ್ರೆ ಇರೋ ಖುಷಿನ ಸಹ ಕಳ್ಕೊಳ್ತೀವಿ. ತಪ್ಪೋ ಸರಿನೋ ಅಡ್ಜಸ್ಟ್ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕಷ್ಟೆ. ನಮ್ಮ ಜೀವನ ಹೇಗಿರಬೇಕು ಅಂದರೆ ಜಾಡಿಸಿ ಒದ್ದವನು ಮುಂದೊಂದು ದಿನ ಜೋಡಿಸಿ ಮುಗಿಯುವಂತಿರಬೇಕು. ಜೀವನ ಅನ್ನೋದು ಬಹಳ ಕಷ್ಟವೇನಲ್ಲ. ಬೇಡದ ವಿಷಯಗಳನ್ನು ತಲೆಗೆ ತುಂಬಿಕೊಂಡು ಕಷ್ಟ ಮಾಡಿಕೊಂಡಿದ್ದೇವೆ. ಎಷ್ಟು ಅಗತ್ಯವೋ ಅಷ್ಟು ಪಡೆದು ಸಂತೋಷ ಹಂಚಿಕೊಂಡು ನೆಮ್ಮದಿಯಾಗಿರೋಣ. ನಿದ್ದೆಯಲ್ಲಿ ಜೀವನದ ಕನಸು ಕಾಣುವವನು ಸಾಧಕನಲ್ಲ. ಜೀವನದ ಕನಸಿಗಾಗಿ ನಿದ್ದೆ ಬಿಟ್ಟವನು ಸಾಧಕ. ಕೆಲವರಿಗೆ ನಿಮ್ಮ ಬಗ್ಗೆ ಆರೋಪಗಳನ್ನು ಮಾಡುತ್ತಲಿರುವುದೇ ಕಾಯಕ. ನೀವು ತಲೆ ಕೆಡಿಸಿಕೊಂಡರೆ ಅವರು ಗೆದ್ದಂತೆ. ನೀವು ನಿಮ್ಮ ಪಾಡಿಗೆ ಮುಂದುವರಿಯುತ್ತಿದ್ದರೆ ಅವರು ಹುಚ್ಚರೇ ಆಗಿಬಿಡುತ್ತಾರೆ. ಬದುಕು ನೋವು ಮತ್ತು ಸಂತೋಷಗಳ ಕಠಿಣ ಮತ್ತು ಒಳ್ಳೆಯ ಸಮಯಗಳ ಚಕ್ರ. ಇಂದು ನಿಮಗೆ ನೋವಿದ್ದರೆ ನಾಳೆ ಸಂತೋಷ ಖಾತ್ರಿ. ಇಂದು ಸಮಯ ಸರಿ ಇಲ್ಲವೆನಿಸಿದರೆ ಚಿಂತಿಸಬೇಡಿ, ಒಳ್ಳೆಯ ಸಮಯ ಕಾಯುತ್ತಿದೆ. ಸಮಯಕ್ಕೆ ಮೌಲ್ಯವಿದೆ, ಏಕೆಂದರೆ ಅದು ಯಾರಿಗೂ ಕಾಯುವುದಿಲ್ಲ. ಕಾಲಕ್ಕೆ ಸರಿಯಾಗಿ ಕೆಲಸ ಮಾಡದೆ ಹೋದರೆ ಸೋಲುವುದು ನಾವೇ, ಕಾಲವಲ್ಲ. ಜೀವನದ ಪ್ರತಿಯೊಂದು ಕ್ಷಣವನ್ನು ಖುಷಿಯಿಂದ ಅನುಭವಿಸಿ. ದಿನಕ್ಕೊಂದು ಸಮಸ್ಯೆ ಬರುತ್ತೆ ಹೋಗುತ್ತೆ, ಆದರೆ ಕಳೆದು ಹೋದ ಸಮಯ ಮತ್ತೆ ಬರೋದಿಲ್ಲ. ಕೆಲಸಕ್ಕೆ ಬಾರದವರು ಎಂದೂ ಯಾರನ್ನೂ ದೂಷಿಸಬಾರದು. ಕೆಟ್ಟ ನಿಂತ ಗಡಿಯಾರ ಕೂಡ ದಿನಕ್ಕೆ 2 ಬಾರಿ ಸರಿಯಾದ ಸಮಯ ತೋರಿಸುತ್ತದೆ. ಸಮಯದ ಆಟಕ್ಕೆ ಕೈಗೊಂಬೆ ನಾವು. ಸಮಯ ಸರಿ ಇದ್ದಾಗ ನಾವು ಸರಿ ಇರೋಲ್ಲ, ನಾವು ಸರಿ ಇದ್ದಾಗ ಸಮಯ ಸರಿ ಇರಲ್ಲ, ಎಲ್ಲವೂ ಸರಿ ಇದ್ದಾಗ ನಾವೇ ಇರಲ್ಲ. ತಿನ್ನಲು ಊಟವೇ ಇಲ್ಲದ ಪರಿಸ್ಥಿತಿಯಿಂದ ಶುರುವಾಗಿ ತಿನ್ನಲು ಸಮಯವೇ ಇಲ್ಲದ ಸ್ಥಿತಿಗೆ ಬಂದು ನಿಲ್ಲುವುದೇ ಮನುಷ್ಯನ ನಿಜವಾದ ಸಾಧನೆ. ಸಮಯವನ್ನು ಒಮ್ಮೆ ಕೇಳಿದೆ, ಮತ್ತೆ ಬರುವೆಯಾ ಎಂದು. ಸಮಯ ಹೇಳಿತು, ನಿಮ್ಮವರೇ ನಿನ್ನ ಜೊತೆ ಬರುವುದಿಲ್ಲ, ನಾನು ಹೇಗೆ ಬರಲಿ ಎಂದು. ಟೈಮ್ ಬದಲಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಜೊತೆಯಲ್ಲಿ ಇದ್ದವರು ಮಾತ್ರ ಬದಲಾಗುತ್ತಾರೆ. ಜಗತ್ತಿನಲ್ಲಿ ಒಂದೇ ಸಮನಾಗಿ ನೋಡುವುದು ಸಮಯ ಮಾತ್ರ. ಬಡವನಿಗೂ ಒಂದೇ, ಶ್ರೀಮಂತನಿಗೂ ಒಂದೇ. ನಿರೀಕ್ಷೆಗಿಂತ ಸಮಯದ ಮೇಲೆ ಹಿಡಿತವಿರಲಿ, ಆಗ ನಿರೀಕ್ಷಣೆಗೂ ಮೀರಿದ ಬದಲಾವಣೆಯಾಗುತ್ತದೆ. ಗಡಿಯಾರ ಕೇವಲ ಸಮಯವನ್ನು ಮಾತ್ರ ನಮಗೆ ತಿಳಿಸುತ್ತದೆ. ಅದೇ ಸಮಯ ಬಂದಾಗ ಕೆಲವರ ಯೋಗ್ಯತೆ ನಮಗೆ ತಿಳಿಸುತ್ತದೆ. ಸಮಯ ಒಂದೇ ನಿಮ್ಮ ಬದುಕಿನಲ್ಲಿ ಬರುವ ಜನರ ಮಹತ್ವವನ್ನು ಸಾಬೀತುಪಡಿಸುತ್ತದೆ. ಸಮಯ ಕಳೆದಂತೆ ನಿಮ್ಮ ಬದುಕಿನ ಕೆಟ್ಟ ವ್ಯಕ್ತಿಗಳು ದೂರವಾಗುತ್ತಾರೆ, ಒಳ್ಳೆ ವ್ಯಕ್ತಿಗಳು ನಿರಂತರವಾಗಿ ಇರುತ್ತಾರೆ. ಮುಳ್ಳುಗಳು ನಿರಂತರ ಚಲಿಸುತ್ತಿರುವುದರಿಂದಲೇ ಗಡಿಯಾರಕ್ಕೆ ಬೆಲೆ, ಹಾಗೆಯೇ ಕ್ರಿಯಾಶೀಲತೆಯಿಂದಲೇ ಯೌವನಕ್ಕೆ ಬೆಲೆ. ಪ್ರತಿಯೊಂದರ ಬೆಲೆ ತಿಳಿಯೋದು ಅದರ ಸಮಯ ಬಂದಾಗ ಮಾತ್ರ. ತಮಗೆ ಜೀವನದಲ್ಲಿ ಎಲ್ಲ ಸಮಯದಲ್ಲಿ ಒಳ್ಳೆಯದಾಗಲಿ ಎಂದು ಬಯಸುತ್ತಾ ನಮಸ್ತೆ, ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ.